ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ ತಗೋಬೇಕು ಅಂದ್ರೆ ಮಧ್ಯಮ ವರ್ಗದವರಿಗೆ 7 ಕೆರೆ ನೀರು ಕುಡಿದಷ್ಟೇ ಕಷ್ಟ. ಆದ್ರೆ ಇಲ್ಲೊಬ್ಬ ಆಸಾಮಿ ನಾನು ಹಿಂದೆ ಬಿಡಿಎನಲ್ಲಿ ಕಾರ್ಯದರ್ಶಿಯಾಗಿದ್ದೆ ಎಂದು ಸಾಕಷ್ಟು ಸೈಟ್ಗಳನ್ನ ಮಾರಾಟ ಮಾಡಿದಾರಂತೆ. ಇಲ್ಲಿ ಗಮನಿಸೋ ಅಂಶ ಅಂದ್ರೆ ಈತನ ಹೆಸರು ಹಾಗೂ ಮಾಜಿ ಕಾರ್ಯದರ್ಶಿಯ ಹೆಸರು ಒಂದೇ ಆಗಿತ್ತು. ಹೀಗಾಗಿ ಸುಲಭವಾಗಿ ಸೈಟ್ ಪಡೆದಿದ್ದಾನೆ. ಆತನ ವಂಚನೆ ಕತೆ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬಿಡಿಎ ಮಾಜಿ ಕಾರ್ಯದರ್ಶಿ ಹೆಸರು ಬಳಸಿ ಸೈಟ್ ಲೂಟಿ, ಸುಳ್ಳು ದಾಖಲೆ ಸೃಷ್ಟಿಸಿ 15 ಸೈಟ್ ನುಂಗಿದ್ದ ಕಿಡಿಗೇಡಿಗೆ ಶಾಕ್. ಬೆಂಗಳೂರಿನಲ್ಲಿ ಬಿಡಿಎ ಸೈಟ್ ಪಡೆಯುವುದು ಎಷ್ಟು ಕಷ್ಟವೋ ಇಲ್ಲೊಬ್ಬ ಆಸಾಮಿ ಅಷ್ಟೇ ಸುಲಭವಾಗಿ ಸೈಟ್ಗಳನ್ನು ಲೂಟಿ ಮಾಡಿದ್ದಾನೆ. ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುತ್ತಿದ್ದ ಎಚ್ ನಾಗರಾಜ್ ಎಂಬಾತ 2004ರಲ್ಲಿ ಬಿಡಿಎ ಕಾರ್ಯದರ್ಶಿಯಾಗಿದ್ದ ಎಚ್ ನಾಗರಾಜ್ ಎಂಬುವವರ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಇಬ್ಬರದ್ದು ಸೇಮ್ ನೇಮ್ ಸೇಮ್ ಇನಿಷಿಯಲ್ ಆಗಿದ್ದನ್ನೇ ಬಂಡವಾಳ ಮಾಡಿಕೊಂಡ ಈ ಆರೋಪಿ ಬಿಡಿಎನಲ್ಲೇ ಬೃಹತ್ ವಂಚನೆ ಎಸಗಿದ್ದಾನೆ. ಬೆಂಗಳೂರಿನ ಬಿಡಿಎದಲ್ಲಿ ಸೈಟ್ ತಗೋಬೇಕು ಅನ್ನೋದು ಸಾಕಷ್ಟು ಜನರ ಕನಸು. ಆದರೆ ಇಲ್ಲೊಬ್ಬ ವ್ಯಕ್ತಿ ನಾನು ಬಿಡಿಎ ಆಫೀಸರ್ ಅಂತ ಹೇಳಿ ಸುಮಾರು 10ಕ್ಕೂ ಹೆಚ್ಚು ಸೈಟ್ಗಳನ್ನು ಈತ ತೆಗೆದುಕೊಂಡು ಮಾರಾಟವನ್ನು ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಆತ ಯಾರು, ಆತ ಯಾವ ರೀತಿ ಸೈಟನ್ನು ತೆಗೆದುಕೊಂಡ ಅಂತೀರಾ? ಹೇಳ್ತೀವಿ, ಈ ಸ್ಟೋರಿ ನೋಡಿ. ಮಾಜಿ ಕಾರ್ಯದರ್ಶಿ ನಿಧನರಾದ ನಂತರ 2009ರಲ್ಲಿ ಈ ಆರೋಪಿ ನಾಗರಾಜ್ ಅವರ ಹೆಸರನ್ನು ಬಳಸಿಕೊಂಡು ಬನಶಂಕರಿ 3ನೇ ಹಂತದಲ್ಲಿ ಕೇವಲ 30 ಲಕ್ಷ ರೂಪಾಯಿಗೆ ಒಂದು ಸೈಟ್ ಅನ್ನು ಖರೀದಿ ಮಾಡಿದ್ದ. ಇಂದು ಅದರ ಮಾರುಕಟ್ಟೆ ಬೆಲೆ ಬರೋಬ್ಬರಿ 2 ಕೋಟಿ ರೂಪಾಯಿ. ಆ ಸೈಟ್ ಅನ್ನು ಅಕ್ರಮವಾಗಿ 2010ರಲ್ಲಿ ಮತ್ತೊಬ್ಬರಿಗೆ ಸೇಲ್ ಡೀಡ್ ಕೂಡ ಮಾಡಿಕೊಟ್ಟಿದ್ದ. ಹೌದು, ಎಚ್ ನಾಗರಾಜ್ ಅಂತ ಈ ಹಿಂದೆ ಬಿಡಿಎದಲ್ಲಿ ಕಾರ್ಯದರ್ಶಿಗಳೊಬ್ಬರಿದ್ರು. ಈತನ ಹೆಸರು ಕೂಡ ಎಚ್ ನಾಗರಾಜ್. ಹೀಗಾಗಿ ಅವರ ಹೆಸರನ್ನು ಈತ ದುರುಪಯೋಗ ಪಡಿಸಿಕೊಂಡು ಸಾಕಷ್ಟು ಸೈಟ್ಗಳನ್ನ ತೆಗೆದುಕೊಂಡು ಈತ ಮಾರಾಟವನ್ನು ಮಾಡಿದ್ದಾನೆ ಎನ್ನುವ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಆತನಿಗೆ ಬಿಡಿಎ ವತಿಯಿಂದ ಒಂದು ನೋಟಿಸನ್ನು ಜಾರಿ ಮಾಡಿದ್ದಾರೆ. ಆದರೆ ಹಳೆಯ ಕೇಸ್ಗಳ ಮಾಹಿತಿಯನ್ನು ಕೆದಕಿದ ಬಿಡಿಎ ಅಧಿಕಾರಿ ಹಾಗೂ ಡಿವೈಎಸ್ಪಿ ಬಿ ಹನುಮಂತರಾಯ್ ಅವರು ಈ ವಂಚನೆಯನ್ನು ಬಯಲಿಗೆಳೆದಿದ್ದಾರೆ. ಗ್ರೂಪ್ ಸಿ ಮತ್ತು ಡಿ ವರ್ಗಗಳ ಅಡಿಯಲ್ಲಿ ಸುಳ್ಳು ದಾಖಲೆ ಸೃಷ್ಟಿಸಿ ಸೈಟ್ ಪಡೆದಿದ್ದ ನಾಗರಾಜ್ಗೆ ಇದೀಗ ನೋಟಿಸ್ ನೀಡಲಾಗಿದೆ. ಈತ ಇದೇ ರೀತಿ ಸುಮಾರು 15ಕ್ಕೂ ಹೆಚ್ಚು ಬಿಡಿಎ ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿದ್ದಾನೆ ಎನ್ನಲಾಗಿದ್ದು ತನಿಖೆ ಮುಂದುವರೆದಿದೆ. ಸದ್ಯ ಬಿಡಿಎ ಅಧಿಕಾರಿಗಳು ಆತನಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈತ ಅಕ್ರಮವಾಗಿ ಸೈಟ್ಗಳನ್ನ ತೆಗೆದುಕೊಂಡು ಮಾರಾಟ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಈತನಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಗಿರೀಶ್, ಗ್ಯಾಂಟಿ ನ್ಯೂಸ್, ಬೆಂಗಳೂರು.